ಮಾಡೋಂಥ ಸಂಗತಿ ಅನ್ನೆಸೆಸರಿಯಾಗಿ ಒಂದು ಜೀವನ ಬಲಿ ಮಾಡ್ಕೊಂಡಿದ್ದಾರೆ. ಮೊದಲಿಂದ ಸ್ಟಾರ್ಟಿಂದ ಹೇಳಬೇಕಾದ್ರೆ ಇವರು ಒಂದು ಸ್ವಲ್ಪ ಸೋಷಿಯಲ್ ಆ್ಯಕ್ಟಿವ್ ಪರ್ಸನ್, ಇವರು ಕೊಡಗಿನ ಬಗ್ಗೆ ತುಂಬ ಕಾಳಜಿ ಹೊಂದಿದವರು. ಅದಕ್ಕೆ ಒಂದು ಸೋಷಿಯಲ್ ಗ್ರೂಪಲ್ಲಿ ಇವರು ಅಡ್ಮಿನ್ ಕೂಡ ಆಗಿರ್ತಾರೆ. ಆದರೆ ಒಂದು ವಾಟ್ಸಪ್ ಮೆಸೇಜ್ ಬರ್ತದೆ, ಒಂದು ಫೋಟೋಗ್ರಾಫ್ ಆಗಿದೆ, ಅದ್ರ ಮೇಲೆ ಒಂದು ಕಂಪ್ಲೇಂಟ್ ಆಗ್ತದೆ, ಇವ್ರ ಮೇಲೆ FIR ಮಾಡ್ತಾರೆ. ಅಕ್ಯೂಸ್ ನಂಬರ್ 3 ಅಂತ ಇವರು ಮಾಡ್ತಾರೆ, ಇವ್ರನ್ನ ಇಂಪ್ಲಿಕೇಟ್ ಮಾಡ್ತಾರೆ ಫಾಲ್ಸ್. ಅದ್ರ ಆದಮೇಲೆ ಇವರಿಗೆ ಪೊಲೀಸ್ ಹ್ಯಾರಾಸ್ಮೆಂಟ್ ಏನು ಮಾಡ್ತಾರೆ, ಇವರು ನಮಗೆ FIR ಕೊಡ್ತಾರೆ, ನಾವು ಸ್ಟೇ ಮಾಡ್ತೇವೆ, ಸ್ಟೇ ಆಗ್ತದೆ. ಅದು ಹೈಕೋರ್ಟ್ ಕೂಡ ಸ್ಟೇ ಮಾಡ್ತಾರೆ, ಫರ್ದರ್ ಇನ್ವೆಸ್ಟಿಗೇಷನ್ ಏನೂ ಮಾಡಬಾರ್ದು ಅಂತ ಹೇಳಿ ಆರ್ಡರ್ ಮಾಡ್ತಾರೆ ಹೈಕೋರ್ಟ್. ತದನಂತರದಲ್ಲಿ ಕೂಡ ಏನು ಇಬ್ಬರು MLAಗಳಿದ್ದಾರೆ, ಅವ್ರದ್ದು ಸಪೋರ್ಟರ್ಸ್ ಇದ್ದಾರೆ, ಆ FIR ಅಲ್ಲಿ ಯಾರು ಕಂಪ್ಲೇಂಟ್ ಇದ್ದಾರೆ, FIR ಸ್ಟೇ ಆದರೂ ಕೂಡ ಅವ್ರ ಮೇಲೆ ನಿರಂತರ ಹ್ಯಾರಾಸ್ಮೆಂಟ್. ಅವ್ರ ಮನೆಗೆ ಪೊಲೀಸ್ ಕಳಿಸುವಂಥದ್ದು, ಸೋಷಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದಾಗಿ ಬೈಯುವಂಥದ್ದು, ಅವ್ರನ್ನ FIR ಸ್ಟೇ ಆದರೂ ಕೂಡ ಅವ್ರನ್ನ ಬಿಡುವುದಿಲ್ಲ. ಹ್ಯಾರಾಸ್ಮೆಂಟ್ ಕಂಟಿನ್ಯೂ ಆಗ್ತದೆ, 2-3 ತಿಂಗಳು ಹ್ಯಾರಾಸ್ಮೆಂಟ್ ಕಂಟಿನ್ಯೂ ಆಗಿ ಅದು ಸ್ಟೇ ಆದರೂ ಕೂಡ ಇವರು ನೆಕ್ಸ್ಟ್ ಏನು ಮಾಡ್ತಾರೆ, ಇವ್ರ ಮೇಲೆ ರೌಡಿ ಶೀಟ್ ಅದು ಒಂದು FIR ಮಾತ್ರ ಆಗಿರುವಂಥದ್ದು ಅವ್ರ ಮೇಲೆ, ಅದು ಕೂಡ ಸ್ಟೇ ಆಗಿದೆ. ರೌಡಿ ಶೀಟರ್ ಓಪನ್ ಮಾಡೋಕ್ಕೆ ಇವರೆಲ್ಲ ಪ್ಲ್ಯಾನ್ ಮಾಡ್ತಾರೆ. ಅದು ಒಂದು ನ್ಯೂಸ್ ಬಂದಿದೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ನಿರಂತರವಾಗಿ ಅದನ್ನು ಬಿಡದೆ FIR ಆಗಿ ಅದು ಹಳೆಯ ಸುದ್ದಿ ಆಗಿದೆ, ಸ್ಟೇ ಆಗಿದ್ದು ಕೂಡ ಹಳೆ ನ್ಯೂಸ್. ಆದರೂ ಕೂಡ ಕಾನ್ಸ್ಟೆಂಟಾಗಿ ಅವರು ಡಿಫಮೇಟ್ರಿ ಬೈಯೋದು, ಅವ್ರಿಗೆ ಬೈಯೋದು, ಆ ಮಗ ಈ ಮಗ ಹೇಳೋದು, ಅದ್ರ ಕಂಟಿನ್ಯೂ ಆಗ್ತಾಯಿತ್ತು. ಅದರಿಂದಾಗಿ ನೋಡಿ ಈಗ ಒಂದು ಅವರು ವಾಟ್ಸಪ್ ಗ್ರೂಪಲ್ಲಿ ಸುಸೈಡ್ ನೋಟ್ ಥರನೇ ಬರ್ತಿದ್ದಾರೆ. ಯಾರೆಲ್ಲ ಇದಕ್ಕೆ ಹೊಣೆಗಾರರಾಗಿದ್ದಾರೆ ಡೀಟೇಲಾಗಿ ಏನೆಲ್ಲ ನಡೆದು ಬಂದಿದೆ, ಫೆಬ್ರವರಿಯಿಂದ ಇಲ್ಲಿ ತನಕ ಏನೆಲ್ಲ ನಡೆದಿದೆ ಕ್ಲಿಯರಾಗಿ ಹೇಳಿದ್ದಾರೆ. ಅದರಲ್ಲಿ ಯಾರು ಹೊಣೆಗಾರಿದ್ದಾರೆ, ಕಾರಣಕರ್ತರಾಗಿದ್ದಾರೆ ಅಂದರೆ ಅವರು ಹೆಸರು ಕೂಡ ಹೇಳಿ ಅವರು ಸುಸೈಡನ್ನು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಈಗ ಒಂದು FIR ಈಗ ಕಂಪ್ಲೀಟ್ ಆಗಿ ಈಗ ಇನ್ವೆಸ್ಟಿಗೇಷನ್ ಆಗ್ತದೆ. ಇದೊಂದು CBI ಲೆವೆಲಲ್ಲೇ ಇನ್ವೆಸ್ಟಿಗೇಷನ್ ಆಗಬೇಕು. ಈಗ ನಮ್ಮ ಇಬ್ಬರು MLAಗಳಿಂದ ಕಂಟಿನ್ಯೂಸ್ ಹ್ಯಾರಾಸ್ಮೆಂಟ್ ಆಗಿದೆ. ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ನೀವೆಲ್ಲ ನೋಡಿರ್ಬೋದು, ಅದನ್ನು ವೈರಲ್ ಆಗ್ತಾ ಇದೆ. ಅವರು ಯಾರು MLAಗಳು ಅವ್ರಿಗೆ ಕಾಲ್ ಮಾಡಿದ್ದಾರೆ, ಮೆಸೇಜ್ ಮಾಡಿದ್ದಾರೆ, ಅದೆಲ್ಲ ನಿಮ್ಮ ಮುಂದೆ ಇದೆ, ನಿಮಗೆ ಸಿಕ್ಕಿರ್ಬೋದು ಆಲ್ರೆಡಿ. ಈಗ ಅದನ್ನೆಲ್ಲ ಇವರು ಅವರ ಫ್ಯಾಮಿಲಿ ಕೂಡ ಎಲ್ಲ ಇನ್ಫಾರ್ಮೇಷನನ್ನು ಪೊಲೀಸರು ಕೊಡುವಂಥ ಕೆಲಸ ಆಗ್ತದೆ. ಈಗ ಅದರೊಂದು ಕರೆಕ್ಟಾಗಿ ಒಂದು ತನಿಖೆ ಆಗಬೇಕು. ಈಗ ಸ್ಟೇಟ್ ಪೊಲೀಸ್ ಇಲ್ಲದರೂ ಒಂದು ಸೆಂಟ್ರಲ್ ಏಜೆನ್ಸಿಯಿಂದ ಈಗ ಒಂದು ಇನ್ವೆಸ್ಟಿಗೇಷನ್ ಆಗಬೇಕು. ಇದು ಒಂದು ಅಂತ ಅಲ್ಲ, ಈಗ ಒಂದು 5 ಭಾಗ್ಯ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಮ್ಮ ಇಬ್ಬರು ಕೊಡಗಿನ MLAಗಳು ಸುಸೈಡ್ ಭಾಗ್ಯ ಕೂಡ ಒಂದು ಕೊಟ್ಟಿರುವಂಥ ಕೆಲಸ ಆಗಿದೆ. ಈಗ ಅದಕ್ಕೆ ಯಾರನ್ನ ಕಾರಣಕರ್ತರಾಗಿದ್ದಾರೆ ಅವ್ರ ಮೇಲೆ ಕಠಿಣ ಕ್ರಮ ಆಗಬೇಕು. ಒಂದು CBI ಲೆವೆಲಲ್ಲಿ ತನಿಖೆ ಆಗಬೇಕು. ಇಲ್ಲಾಂದರೆ ಇದನ್ನು ಈ ಕೇಸನ್ನು ಇನ್ನೊಂದು ಓಪನ್ ಆ್ಯಂಡ್ ಶಟ್ ಕೇಸ್ ಮಾಡಿಬಿಡ್ತಾರೆ ಅಂತ ನಾನು ಕೇಳ್ಬೋದು. ಇದೇ ನಡೆದಿರುವಂಥದ್ದು. ಇವರೊಂದು ಪ್ರೈವೇಟ್ ಎಂಪ್ಲಾಯ್ ಆಗಿದ್ದರು, ಕೊಡಗಿ ಹೋಗೋದು ಬರೋದು ಅದನ್ನು ಮಾಡ್ತಾಯಿದ್ರು, ನಾರ್ಮಲಾಗಿ ಇದ್ದರು. ಬಟ್ ಆಫ್ ಲೇಟ್ ಇದೊಂದು 2 ಮಂತ್ಸ್ ಅವ್ರ FIR ಆಗಿ ಅವ್ರು ಸ್ವಲ್ಪ ಬೇಜಾರಾಗಿತ್ತು. ಅದೇ ಬ್ರದರ್ ಕೂಡ ಹೇಳ್ತಾ ಇದ್ರು, ತುಂಬ ಬೇಜಾರಾಗಿದ್ದರು, ಏನು ಮಾಡೋದು. ಈಗ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಇದನ್ನು ಹ್ಯಾರಾಸ್ಮೆಂಟ್ ನಿಲ್ಸೋಕ್ಕಾಗೋದಿಲ್ಲ. ಯಾರು ಅಂತ ಹೇಳ್ತೀರಿ, ಯಾವುದ್ಯಾವುದು ಬೇರೆ ಇದರಲ್ಲಿ ಫೋನ್ ಮಾಡಿ ಬೈಯುವಂಥದ್ದು ಕೆಲಸ ಮಾಡ್ತಾಯಿದ್ರು ಅವರು. ಅದಕ್ಕೆ ತುಂಬ ಬೇಜಾರಾಗಿ ಇದೊಂದು ಕೆಲಸ ಮಾಡ್ಕೊಂಡಿದ್ದಾರೆ. ಆಗಬಾರ್ದಿತ್ತು, ಬಟ್ ಏನು ಮಾಡೋದು, ಆ ಥರ ಹ್ಯಾರಾಸ್ಮೆಂಟ್ ಮಾಡಿದ್ದಾರೆ ಇವರು. ಅದರಿಂದಾಗಿ ಒಂದು ದುರಂತ ನಡೆದಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು.